ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಮತ್ತು BComನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತಾ ಇದ್ದೇವೆ. ನಿನ್ನೆ ನಾವು ಕೃಷ್ಣ ಸಂಧಾನವನ್ನು ತಿಳ್ಕೊಂಡೆವು. ಕೃಷ್ಣ ಸಂಧಾನದ ಸಾರಾಂಶವನ್ನು ತಿಳ್ಕೊಂಡೆವು, ಅದರ ವಿಷಯಗಳೇನು ಎಂಬುದನ್ನು ತಿಳ್ಕೊಂಡೆವು. ಇವತ್ತು ಘಟಕ 1ರಲ್ಲಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ, ದುರ್ಯೋಧನನ ವಿಲಾಪ. ರನ್ನ ಬರೆದಿರುವಂಥದ್ದು ದುರ್ಯೋಧನನ ವಿಲಾಪ. ತೆಗೀರಿ, ಪುಟ ಸಂಖ್ಯೆ 37ರಲ್ಲಿ ಇದೆ. ಅದರಲ್ಲಿ ನಾವು ಅದರ ಸಾರಾಂಶವನ್ನು ತಿಳ್ಕೊಂಡು ಹೋಗುವ. ಅದರ ಮೊದಲು ಕಠಿಣ ಪದಗಳ ಅರ್ಥವನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಅದರಲ್ಲಿ ತುಂಬಾ ಮುಖ್ಯವಾಗಿ ಬಂದಿರುವಂಥದ್ದು ಅಡಗು, ಮಾಂಸ, ಕೂರ್ಮೆ, ಪ್ರೀತಿ, ಸೂರ್ ಅಂದರೆ ಸರದಿ. ಇದು ಬಂದಿರುವಂತಹ ಅರ್ಥ ಆಗಿದೆ. ಇನ್ನು ಉಳಿದಿರುವಂಥದ್ದನ್ನು ಓದ್ಕೊಂಡು ಹೋಗಿ. ನಿಮಗೆ ಕೆಲವೊಂದು ನೆನಪಲ್ಲಿ ಇರ್ತದೆ, ನಮಗೆ ಕೆಲವೊಂದು ಮುಖ್ಯವಾಗಿರುವಂಥದ್ದನ್ನು ಸರಿಯಾಗಿ ಕಲಿತ್ಕೊಳ್ಳಿ. ನಾನಿಲ್ಲಿ ಗುರುತನ್ನು ಹಾಕ್ಕೊಂಡಿದ್ದೇನಲ್ಲ, ಅದು ಪದೇ ಪದೇ ಬಂದಿರುವಂತಹ ಅರ್ಥಗಳಾದ್ರಿಂದ ಅದನ್ನು ಸರಿಯಾಗಿ ಕಲಿತುಕೊಳ್ಳಿ. ಉಳಿದಿರುವಂತಹ ಅರ್ಥಗಳನ್ನು ಕೂಡ ಒಮ್ಮೆ 2 ಸಲ ಕಲಿತುಕೊಳ್ಳಿ. ನೆನಪಿದ್ರೆ ನೀವು ಬರಿಬೋದು. ನೋಡಿ, ದುರ್ಯೋಧನನ ವಿಲಾಪ ಆದಷ್ಟು ಸಣ್ಣದಾಗಿ ನಾನು ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅದಾದ ನಂತರ ನೀವು ಸಂದರ್ಭ ಸ್ವಾರಸ್ಯ, ಇದರಲ್ಲಿರುವಂತಹ ಸಂದರ್ಭ ಸ್ವಾರಸ್ಯವನ್ನು ಸರಿಯಾಗಿ 2ರಿಂದ 3 ಸಲ ಓದ್ಕೊಳ್ಳಿ ಅಷ್ಟೇ. ಯಾವ ಪಾಠದಿಂದ ಬಂದಿದೆ, ಯಾವ ಕಾವ್ಯದಿಂದ ಬಂದಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಾದರೆ ಇದನ್ನು ನೀವು ಓದ್ಕೊಳ್ಬೇಕು. ಇದರಿಂದಲೇ ಅವರು ಆಯ್ಕೆ ಮಾಡಿ ಕೊಡುವಂಥದ್ದು. ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರಲ್ಲ ಸಂದರ್ಭ ಸ್ವಾರಸ್ಯ, ಅದರಿಂದಲೇ ಆಯ್ಕೆ ಮಾಡಿ ಕೊಡುವಂಥದ್ದು ಸ್ನೇಹಿತರೆ. ಅದರಿಂದ ಇದನ್ನು 2 ಬಾರಿ ಓದ್ಕೊಂಡು ಅದು ಯಾವ ಕವಿತೆಗೆ ಸೇರಿದೆ ಎನ್ನುವಂಥದ್ದು ಸರಿ ನೆನಪಿರಲಿ ನಿಮಗೆ. ಇದು ಈಗ ನಾವು ಓದ್ತಾ ಇರುವಂಥದ್ದು ಘಟಕ 1ರ 2ನೆಯ ಕಾವ್ಯ ದುರ್ಯೋಧನನ ವಿಲಾಪ. ಏನಾಯಿತು, ಕೃಷ್ಣ ಸಂಧಾನ ಮಾಡ್ತಾನೆ. ಕೃಷ್ಣ ಏನು ಮಾಡ್ತಾರೆ, ದುರ್ಯೋಧನನ ಒಂದು ಸಭೆಗೆ ಹೋಗಿ ಅಲ್ಲಿ ದುರ್ಯೋಧನನ ಜೊತೆ ಮಾತನಾಡ್ತಾನೆ, ಸಂಧಾನ ಕಾರ್ಯವನ್ನು ಮಾಡ್ತಾನೆ. ಪಾಂಡವರು ವನವಾಸವನ್ನೆಲ್ಲ ಮುಗಿಸಿ ಬಂದಿದ್ದಾರೆ, ನೀನು ಅವರಿಗೆ ಅವರ ರಾಜ್ಯವನ್ನು ಕೊಟ್ಟು ಬಿಡು ಅಂತ ಕೇಳಿದಾಗ ದುರ್ಯೋಧನ ಕೊಡುವುದಿಲ್ಲ. ಕೊನೆಗೇನಾಗ್ತದೆ, ಕುರುಕ್ಷೇತ್ರ ಯುದ್ಧವೇ ಆರಂಭವಾಗ್ತದೆ. ಈ ಯುದ್ಧದ ಸಂದರ್ಭದಲ್ಲಿ ದುರ್ಯೋಧನ ಏನಾಗಿರ್ತಾನೆ, ದುರ್ಯೋಧನ ತನ್ನ ಪೈಕಿಯವರನ್ನೆಲ್ಲ, ತನ್ನ ಹತ್ತಿರದ ಸಂಬಂಧಿಯವರನ್ನೆಲ್ಲ ಕಳ್ಕೊಂಡಿದ್ದಾನೆ. ಇಲ್ಲಿ ಈಗ ಕಳ್ಕೊಂಡು ದುಃಖ ಪಡ್ತಾ ಇದ್ದಾನೆ. ಅದನ್ನು ಅವರು ಈ ಕವಿತೆಯಲ್ಲಿ ಹೇಳ್ತಾ ಇರುವಂಥದ್ದು. ದುರ್ಯೋಧನ ಸಂಜಯನೊಡನೆ ರಣರಂಗದಲ್ಲಿ ಬರುತ್ತಿರ್ತಾನೆ. ಅವನು ದುರ್ಯೋಧನ ಮತ್ತು ಇವಾಗ ನೀವೇನು ಮಾಡಬೇಕು ಅಂದರೆ ಆಲೋಚನೆ ಇಮ್ಯಾಜಿನೇಷನ್ಗೆ ಹೋಗಬೇಕು. ನಿಮ್ಮದೇ ಒಂದು ಕಲ್ಪನಾ ಲೋಕಕ್ಕೆ ಹೋಗಿ ನೀವು ಈ ಒಂದು ರಣರಂಗದಲ್ಲಿದ್ದೀರಾ. ದುರ್ಯೋಧನ ಮತ್ತು ಸಂಜಯ ಮಾತನಾಡ್ತಾ ಬರ್ತಾ ಇದ್ದಾರೆ. ಆ ರಣರಂಗ ಫುಲ್ಲು ಎಲ್ಲ ರಕ್ತದಿಂದ ಮುಳುಗಿದೆ. ಅಲ್ಲಿ ಎಲ್ಲ ಹೆಣಗಳ ರಾಶಿಗಳು ಬಿದ್ದಿದೆ. ಕುದುರೆಗಳು ಸತ್ತು ಹೋಗಿದೆ, ಆನೆಗಳು ಸತ್ತು ಹೋಗಿದೆ. ಅನೇಕ ಸೈನಿಕರ ತಲೆ, ಕಾಲು, ಕೈ ಎಲ್ಲವೂ ಕೂಡ ಅಲ್ಲೆಲ್ಲಿ ಬಿದ್ದು ಹೋಗಿದೆ. ರಣರಂಗದಲ್ಲಿ ರಕ್ತಸಿಕ್ತವಾಗಿದೆ. ಅದರ ನಡುವಿನಲ್ಲಿ ದುರ್ಯೋಧನ ಮತ್ತು ಸಂಜಯನು ನಡ್ಕೊಂಡು ಮಾತನಾಡ್ತಾ ಬರ್ತಾರೆ. ಮೊದಲಿಗೆ ಅವರಿಗೆ ಸಿಗುವಂಥ ಒಂದು ಹೆಣ ಅಂದರೆ ದ್ರೋಣರನ್ನು ಕಂಡು ಅವರ ಈ ಸ್ಥಿತಿಗೆ ಮರುಗಿ ಆತನ ಪಾದಗಳಿಗೆ ನಮಸ್ಕರಿಸ್ತಾರೆ. ದ್ರೋಣಾಚಾರ್ಯರು ಸಿಗ್ತಾರೆ. ದ್ರೋಣಾಚಾರ್ಯರಿಗೆ ಅವರೇನು ಮಾಡ್ತಾರೆ, ದ್ರೋಣಾಚಾರ್ಯರ ಹೆಣ ಇರ್ತದಲ್ಲಿ ರಣರಂಗದಲ್ಲಿ, ಅದನ್ನು ನೋಡಿ ದುಃಖಪಟ್ಟು ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ. ಅದಾದ ನಂತರ ಅಲ್ಲಿಂದ ಮುಂದೆ ಸ್ವಲ್ಪ ದೂರಕ್ಕೆ ಹೋದಾಗ ಅಭಿಮನ್ಯುವಿನ ಶವವನ್ನು ನೋಡ್ತಾನೆ. ಅಭಿಮನ್ಯುವಿನ ಶವವನ್ನು ನೋಡಿ ಏನು ಹೇಳ್ತಾನೆ ಅಂದರೆ ಆತನ ಪರಾಕ್ರಮವನ್ನು ಪ್ರಶಂಸಿಸ್ತಾನೆ. ಅವನಂತಹ ವೀರ ಮರಣ ನನಗೂ ಕೂಡ ಲಭಿಸಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಚಕ್ರವ್ಯೂಹವನ್ನು ಹೊಕ್ಕು ಹೋರಾಡಿದ ಆ ಸಿಂಹ ಸಾಹಸವನ್ನು ಮೆಚ್ಚಿ ಕೈ ಮುಗಿದು ಮುಂದೆ ಬರ್ತಾನೆ. ಆರಂಭದಲ್ಲಿ ಯಾರ ಶವ ಸಿಗ್ತದೆ, ಆರಂಭದಲ್ಲಿ ಗುರು ದ್ರೋಣಾಚಾರ್ಯರ ಶವ ಸಿಗ್ತದೆ. ಅದಾದ ನಂತರ ಅವರ ಪಾದಗಳಿಗೆ ನಮಸ್ಕರಿಸಿ ತುಂಬ ದುಃಖ ಪಡ್ತಾನೆ. ಅದಾದ ನಂತರ ಸ್ವಲ್ಪ ಮುಂದೆ ಬಂದಾಗ ಅಭಿಮನ್ಯುವಿನ ಶವ ಕೂಡ ಸಿಗ್ತದೆ. ಆವಾಗ ಅವನು ಹೇಳ್ತಾನೆ, ನಿನ್ನಂತಹ ಪರಾಕ್ರಮಿ ಯಾರಿದ್ದಾರೆ, ಯಾವ ರೀತಿಯ ನೀನು ಪರಾಕ್ರಮವನ್ನು ಮಾಡಿದೆಯಾ, ಚಕ್ರವ್ಯೂಹವನ್ನು ಹೊಕ್ಕು ಹೋರಾಡಿದೆಯಾ, ಹೇಗೆ ನಿನ್ನಂತಹ ಮರಣ, ನಿನಗೆ ಬಂದಿರುವಂಥದ್ದು ಸಾಧಾರಣ ಮರಣ ಅಲ್ಲ,
ನಿನಗೆ ಬಂದಿರುವಂಥದ್ದು ವೀರ ಮರಣ. ಆ ಒಂದು ವೀರ ಮರಣ ನನಗೂ ಕೂಡ ಇದೇ ರೀತಿ ಲಭಿಸಲಿ ಎನ್ನುವಂಥದ್ದು ಪ್ರಾರ್ಥನೆಯನ್ನು ಮಾಡಿ ಅವನು ಹೋರಾಡಿದಂತಹ ಸಿಂಹಾಸನವನ್ನು ಮೆಚ್ಚಿ ಕೈ ಮುಗಿದು ಮುಂದೆ ಬರ್ತಾ ಇರ್ತಾನೆ. ಮುಂದೆ ಬಂದ ತಕ್ಷಣ ಅವನಿಗೆ ಕಾಣುವಂತಹ ಒಂದು ಹೆಣ ಅಂದರೆ ಸತ್ತು ಬಿದ್ದಿದ್ದ ತನ್ನ ಮಗ ಲಕ್ಷ್ಮಣ. ತನ್ನ ಮಗನೇ ಅಲ್ಲಿ ಯುದ್ಧದಲ್ಲಿ ಸತ್ತು ಬಿದ್ದಿದ್ದಾನೆ. ಅದನ್ನು ನೋಡಿ ತುಂಬಾ ಕಂಬನಿಗೆರೀತಾನೆ, ತುಂಬಾ ದುಃಖಪಟ್ಟು ನನಗಿಂತ ಮೊದಲೇಕೆ ನೀನು ಹೋದೆ ಅಂತ ಕೇಳ್ತಾನೆ. ಯಾಕಂದರೆ ಯಾವಾಗಲೂ ತಂದೆಯ ನಂತರಕ್ಕೆ ಮಗ ಹೋಗಬೇಕಾದದ್ದು, ಮೊದಲು ತಂದೆ ಸಾವಾದ ನಂತರ ಆಗಬೇಕಾಗಿರುವಂಥದ್ದು. ಅಂದರೆ ತಂದೆಯ ಶವಕ್ಕೆ ಬೆಂಕಿ ಕೊಡಬೇಕಾದವರು ಮಕ್ಕಳೇ ಆಗಿರೋದ್ರಿಂದ ಇಲ್ಲಿ ದುರ್ಯೋಧನನು ಏನು ಹೇಳ್ತಾನೆ ಅಂದರೆ, ದುರ್ಯೋಧನನ ಮಗ ಲಕ್ಷ್ಮಣ. ದುರ್ಯೋಧನ ಹೇಳ್ತಾನೆ, ನೀನೇಕೆ ಮೊದಲು ಸತ್ತೆ, ನೀನೇಕೆ ಸಾಯಬೇಕಿತ್ತು, ನೀನು ಮೊದಲು ಸಾಯಬಾರದಿತ್ತು, ನೀನೇಕೆ ನನ್ನಿಂದ ಮೊದಲು ಹೋದೆ ಅಂತ ಕಂಬನಿಯನ್ನು ಹಾಕ್ತಾನೆ. ಅದಾದ ನಂತರ ಆ ರಣರಂಗದಲ್ಲಿ ನಡ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ದುರ್ಯೋಧನ ಮತ್ತು ಸಂಜಯ ಇಬ್ಬರು ರಣರಂಗದಲ್ಲಿ ಬರ್ತಾ ಇರುವಾಗ ದುಶ್ಯಾಸನನ ಕಳೇಬರ ಸಿಗ್ತದೆ. ಮೊದಲಿಗೆ ದ್ರೋಣಾಚಾರ್ಯರ ಶವ. ನೆನಪಲ್ಲಿಟ್ಕೊಳ್ಳಿ ಸ್ನೇಹಿತರೆ, ಸರಿಯಾಗಿ ಅದನ್ನು ಒಂದೆರಡು ಸಲ ಹೇಳ್ಕೊಳ್ಳಿ. ಮೊದಲಿಗೆ ದ್ರೋಣಾಚಾರ್ಯರ ಶವ ಸಿಗ್ತಾ ಇರುವಂಥದ್ದು, ಅವರ ಪಾದಗಳಿಗೆ ನಮಸ್ಕರಿಸ್ತಾನೆ. ಅದಾದ ನಂತರ ಅಭಿಮನ್ಯುವಿನ ಶವ ಸಿಗ್ತದೆ, ಅವನ ಪರಾಕ್ರಮವನ್ನು ಪ್ರಶಂಸಿಸ್ತಾನೆ, ಅವನ ಚಕ್ರವ್ಯೂಹದ ಒಂದು ಸಿಂಹ ಸಾಹಸವನ್ನು ಕೈ ಮುಗಿದು ಬರ್ತಾನೆ. ಅದಾದ ನಂತರ ಅವನ ಮಗ ಲಕ್ಷ್ಮಣನ ಶವ ಸಿಗ್ತದೆ, ಅದಕ್ಕೆ ಅವನು ಕಂಬನಿಯನ್ನು ನೀನೇಕೆ ಮೊದಲು ಹೋದೆ ಅಂತ ಹೇಳ್ತಾನೆ. ಅದಾದ ನಂತರ ದುಶ್ಯಾಸನ, ಈಗ 4ನೆಯ ಶವ ದುಶ್ಯಾಸನ ಕಳೇಬರ ಸಿಗ್ತದೆ. ದುರ್ಯೋಧನ ದುಃಖ ತುಂಬನೇ ಮರುಕಳಿಸ್ತದೆ. ಆತನನ್ನು ಕೊಂದು ಬದುಕಿರುವ ಭೀಮನನ್ನು ಕೊಲ್ಲದೆ ನಾನು ಬಿಡುವುದಿಲ್ಲ. ಅಂದರೆ ಇಲ್ಲಿ ದುಶ್ಯಾಸನನನ್ನು ಕೊಂದಿರುವಂಥದ್ದು ಯಾರು? ಭೀಮ. ದುಶ್ಯಾಸನನ್ನು ಕೊಂದಿರುವಂಥದ್ದು ಭೀಮ. ಇದನ್ನು ತಿಳಿದಂಥ ದುರ್ಯೋಧನ ಹೇಳ್ತಾನೆ, ನಿನ್ನನ್ನು ಕೊಂದಂತಹ ಭೀಮನನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ಖಂಡಿತವಾಗಿಯೂ ಆ ಭೀಮನನ್ನು ಬಿಡುವುದಿಲ್ಲ. ನಿನ್ನ ನೆತ್ತರನ್ನು ಹೀರಿದ ಭೀಮನ ರಕ್ತವನ್ನು ಕುಡಿಯದಿದ್ದರೆ ನಾನು ದುರ್ಯೋಧನನೇ ಅಲ್ಲ ಎನ್ನುವಂಥ ಒಂದು ಜಂಬವನ್ನಲ್ಲಿ ಪಡ್ತಾನೆ. ಅವನ ಒಂದು ಕೋಪ, ದ್ವೇಷ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ. ಏ ಭೀಮ, ದುಶ್ಯಾಸನನ್ನು ಕೊಂದಿದೆಯಾ? ದುಶ್ಯಾಸನನ್ನು ಕೊಂದಂತಹ ನಿನ್ನನ್ನು ನಾನು ಬಿಡ್ತೇನಾ? ಇಲ್ಲ, ಖಂಡಿತವಾಗಿಯೂ ಬಿಡುವುದಿಲ್ಲ. ನಿನ್ನ ನೆತ್ತರನ್ನು ಹೀರಿ ಕುಡಿಯದಿದ್ರೆ ನಾನು ದುರ್ಯೋಧನನೇ ಅಲ್ಲ ಎನ್ನುವಂತಹ ಒಂದು ಪ್ರಮಾಣವನ್ನು ಕೂಡ ಅವನು ಮಾಡುವಂಥದ್ದನ್ನು ಕಾಣ್ಬೋದು. ಹೀಗೆ ಅವನು ದುಃಖ ಮಾಡಿ ರಣರಂಗದಲ್ಲಿ ಮುಂದೆ ಬರ್ತಾ ಇರುವಾಗ ದುರ್ಯೋಧನನ ಕಣ್ಣಿಗೆ ಬಿದ್ದಿರುವಂತಹ ಒಂದು ಶವ ಅಂದರೆ ಅವನ ತುಂಬ ಪ್ರೀತಿಯ ಸ್ನೇಹಿತ ಕರ್ಣನ ಶವವನ್ನು ಕೂಡ ನೋಡ್ತಾನೆ. ಈ ಸ್ನೇಹಿತನ ಶವವನ್ನು ನೋಡಿದ ತಕ್ಷಣ ಅವನು ಅತ್ಯಂತ ರೋಧನೆಯನ್ನು ಪಡ್ತಾನೆ. ವಿಧದಲ್ಲಿ ಕಂಬನಿಯನ್ನು ಹಾಕ್ತಾನೆ. ತುಂಬನೇ ಕಣ್ಣೀರನ್ನು ಹಾಕುತ್ತಾ, ನೀನೇಕೆ ಕೋಪಿಸಿಕೊಂಡಿರುವೆ? ನನ್ನೊಡನೇಕೆ ಮಾತನಾಡುತ್ತಿಲ್ಲ? ನನ್ನನ್ನು ಸಂತೈಸುವುದಿಲ್ಲವೇ ಎಂದು ಕೇಳುತ್ತಾನೆ. ಅಂದರೆ ಇಲ್ಲಿ ಗೆಳೆಯನನ್ನು ಎಷ್ಟು ಪ್ರೀತಿಸ್ತಾನೆ ಅಂತ ನಮಗೆ ಗೊತ್ತಾಗ್ತದೆ. ಕರ್ಣನ ಶವ ಇರಬೇಕಾದ್ರೆ ಅವನು ಮಾತಾಡಿಸ್ತಾನೆ. ಏಕೆ ಏಳು, ಕಣ್ಣು ಬಿಟ್ಟು ನೋಡು, ಯಾಕೆ ನನ್ನನ್ನು ಬಿಟ್ಟು ಹೋಗಿದೆಯಾ ನೀನು? ಯಾಕೆ ನೀನು ಬಿಟ್ಟು ಹೋಗಿದೆಯಾ? ಯಾಕೆ ನನ್ನಲ್ಲಿ ನಿನಗೆ ಕೋಪವ? ಇಲ್ಲ, ನಿನ್ನ ಯುದ್ಧದಲ್ಲಿ ನನ್ನ ಜೊತೆಗೆ ಬೇಕು. ನೀನು ನಿನ್ನ ಸಹಾಯ, ನಿನ್ನ ಒಂದು ಆತ್ಮೀಯತೆ ನನಗೆ ಬೇಕು. ನನ್ನೊಡನೆ ನೀನು ಮಾತನಾಡುತ್ತಿಲ್ಲ, ಯಾಕೆ? ಯಾಕಂದರೆ ಅಲ್ಲಿ ಅವನು ಸತ್ತು ಬಿದ್ದಿದ್ದಾನೆ. ಆದರೂ ಕೂಡ ಅವನ ಮನಸ್ಸಿನೊಳಗಿರುವ ನೋವನ್ನು ವ್ಯಕ್ತಪಡಿಸ್ತಾನೆ. ನನ್ನನ್ನು ಸಂತೈಸುವುದಿಲ್ವೇ? ನನ್ನನ್ನು ನೀನು ಸಂತೈಸ್ತಾ ಇಲ್ವಾ? ನೀನು ನನಗೆ ಸಹಾಯ ಮಾಡೋದಿಲ್ವಾ? ನೀನು ನನಗೆ ಸಪೋರ್ಟ್ ಮಾಡೋದಿಲ್ವಾ ಅಂತ ಹೇಳುವ ರೀತಿಯಲ್ಲಿ ಅವನು ದುಃಖ ಪಡ್ತಾನೆ. ಯಾಕೆ ಎಲ್ಲ ಬಿಟ್ಟು ಹೋದೆ? ನನ್ನ ಜೊತೆಗೆ ಯುದ್ಧದಲ್ಲಿ ನೀನು ಕೂಡ ಇರಬೇಕು. ಎಲ್ಲ ತ್ಯಾಗಗಳನ್ನು ನೀನು ಮಾಡಿರುವೆ, ನನ್ನ ಹೃದಯದಲ್ಲಿ ನೀನಿರುವೆ ಎಂದ ಮೇಲೆ ಈ ವಿಯೋಗ ಹೇಗೆ ಸಾಧ್ಯ? ಕೊನೆಯದಾಗಿ ಅವನು ಹೇಳ್ತಾನೆ, ನೋಡು ಗೆಳೆಯ, ನೀನು ನನ್ನ ಹೃದಯದಲ್ಲಿಯೇ ಇದ್ದೀಯಾ ಅಂದ ಮೇಲೆ ವಿಯೋಗ ಅಂದರೆ ನೀನು ಬಿಟ್ಟು ಹೋಗಲಿಕ್ಕೆ ಹೇಗೆ ಸಾಧ್ಯ? ನನ್ನ ಹೃದಯದಲ್ಲೇ ನೀನಿದೆಯಾ ಅಂತ ಆದಮೇಲೆ ನೀನು ಸತ್ತೋಗಿದೆಯಾ ಅಂತ ಇಲ್ಲವೇ ಇಲ್ಲ, ನೀನು ಸಾಯಲಿಲ್ಲ ಎನ್ನುವಂತಹ ಒಂದು ಮಾತನ್ನು ಅವನು ಹೇಳ್ತಾನೆ. ನಿನ್ನನ್ನು ದುಶ್ಯಾಸನನ್ನು ಕೊಂದ ಪಾಂಡವರು ಇನ್ನೂ ಉಳಿಯಲಾರು. ಈಗ ಅವನಿಗೆ ತುಂಬಾ ಸಿಟ್ಟು ಬರ್ತದೆ. ಈಗ ಅವನು ಹೇಳ್ತಾನೆ, ನೋಡು ಕರ್ಣ, ನಿನ್ನನ್ನು ಮತ್ತು ದುಶ್ಯಾಸನನನ್ನು ಕೊಂದಂತಹ ಆ ಪಾಂಡವರನ್ನು ನಾನು ಬಿಡಲಿಕ್ಕೆ ಸಾಧ್ಯವಾ? ಇಲ್ಲ, ಖಂಡಿತವಾಗಿಯೂ ಕೂಡ ದುಶ್ಯಾಸನ ಮತ್ತು ನಿನ್ನನ್ನು ಕೊಂದಂತಹ ಪಾಂಡವರನ್ನು ನಾನು ಉಳಿಸುವುದಿಲ್ಲ.
ನಿಮ್ಮಿಬ್ಬರ ಕಳೇಬರವನ್ನು ಕಂಡು ನನ್ನ ಪ್ರಾಣ ಉಳಿದಿದೆಯಲ್ಲ ಎಂದು ವಿಧವಾಗಿ ಗೋಳಾಡ್ತಾನೆ, ದುಃಖ ಪಡ್ತಾನೆ, ಅಳ್ತಾನೆ. ನೀವೆಲ್ಲ ಸತ್ರಿ ನನ್ನನ್ನು ಯಾಕೆ ಬದುಕಿಸಿದೆಯೇ ಎನ್ನುವಂಥ ಒಂದು ರೀತಿಯಲ್ಲಿ ಅವನು ಗೋಳಾಡ್ತಾನೆ. ನಂತರದಲ್ಲಿ ಅವರೆಲ್ಲರನ್ನು ಕೊಂದವರ ಮೇಲೆ ಕೋಪ ಉಕ್ಕಿ ಅವರನ್ನು ಯುದ್ಧದಲ್ಲಿ ಕೊಲ್ಲಲು ನಿರ್ಧಾರವನ್ನು ಮಾಡ್ತಾನೆ. ನಂತರ ಕೌರವ ಮುಂದೆ ಭೀಷ್ಮರನ್ನು ಭೇಟಿಯಾಗಲು ನಡೆಯುತ್ತಾನೆ. ಈಗ ಭೀಷ್ಮನನ್ನು ಭೇಟಿಯಾಗಲಿ ತಾತನಾದಂತಹ ಭೀಷ್ಮನನ್ನು ಭೇಟಿಯಾಗಲಿಕ್ಕೆ ಹೋಗ್ತಾನೆ. ಇನ್ನೇನು ಮಾಡಬೇಕು, ಮುಂದೆ ಯುದ್ಧದಲ್ಲಿ ಯಾವ ರೀತಿಯ ಯೋಚನೆಗಳನ್ನು ಮಾಡಬೇಕು ಎನ್ನುವಂಥ ಒಂದು ಸಲಹೆ ಕೇಳಲಿಕ್ಕೆ ಅವನು ಹೋಗ್ತಾ ಇರುವಂಥದ್ದು. ಇದು ದುರ್ಯೋಧನನ ವಿಲಾಪ ಎಲ್ಲಿ ಆಗುವಂಥದ್ದು, ರಣರಂಗದಲ್ಲಿ ನಡೆಯುವಂತಹ ಕಥೆಯಾಗಿರ್ತದೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಎಷ್ಟು ಶವಗಳು ಅವನಿಗೆ ಸಿಗುವಂಥದ್ದು. ಮೊದಲಿಗೆ ದ್ರೋಣಾಚಾರ್ಯರ ಶವ, ಅದಾದ ನಂತರ ಅಭಿಮನ್ಯುವಿನ ಶವ, ಅದಾದ ನಂತರ ಮಗ ಲಕ್ಷ್ಮಣನ ಶವ, ನಂತರ ದುಶ್ಯಾಸನನ ಶವ, ಕೊನೆಯದಾಗಿ ಪ್ರಿಯ ಮಿತ್ರನಾದಂತಹ ಕರ್ಣನ ಶವ. ಇಷ್ಟು ಜನರ ಶವವನ್ನು ಸಿಕ್ಕಿ ವಿಧವಾಗಿ ಗೋಳಾಡುವಂಥದ್ದು ಇಲ್ಲಿ ನಾವು ಕಾಣ್ತೇವೆ. ಇದನ್ನು ನೀವು ಸರಿಯಾಗಿ ಕಲಿತುಕೊಂಡ್ರೆ ಸ್ನೇಹಿತರೆ, ದುರ್ಯೋಧನನ ವಿಲಾಪದ ಕಾವ್ಯದಿಂದ ಅವರು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದರೆ ಈ ಸಂಪೂರ್ಣವಾದ ರಣರಂಗದಲ್ಲಿ ಆದಂತಹ ಘಟನೆಗಳನ್ನು ಬರಿತಾ ಹೋಗಿ ಆರಂಭದಿಂದ ಯಾರೆಲ್ಲ ಶವ ಸಿಕ್ಕಿತು ಅದರವರನ್ನು ಸೇರಿಸ್ತಾ ಬರಿತಾ ಹೋಗಬೇಕಾಗ್ತದೆ ನೀವು. ಹಾಗೆಯೇ ಸಂದರ್ಭ ಸ್ವಾರಸ್ಯವನ್ನು ಕೂಡ ಅದರ ಸ್ವಾರಸ್ಯವನ್ನು ಕಲಿತುಕೊಳ್ಳಿ, ಕಠಿಣ ಪದಗಳ ಅರ್ಥವನ್ನು ಕಲಿತುಕೊಳ್ಳಿ. ಪ್ರತಿ ದಿವಸ ಕೂಡ ಇವನ್ನು ಓದಲಿಕ್ಕೆ ಆರಂಭ ಮಾಡಿ. ಇನ್ನು ಹೆಚ್ಚು ಸಮಯ ಇಲ್ಲ, ಕಾಲಾವಕಾಶ ತುಂಬ ಕಡಿಮೆ ಇದೆ. ಆದಷ್ಟು ಬೇಗ ಓದಲಿಕ್ಕೆ ಆರಂಭ ಮಾಡಿ. ಹಾಗೆ ಅದರ ಜೊತೆಗೆ ಬೇಗ ಎಲ್ಲವನ್ನು ಕೂಡ ಮುಗಿಸಿಬಿಡಿ. ನಾನು ಸಾಧ್ಯ ಆದಷ್ಟು ಎಲ್ಲವನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೇನೆ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.